ಅಕ್ರಮ ನಡೆದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ ನೀಡಿದ್ದಾರೆ. ರಾಜಶ್ರೀ ಕಂಪನಿ ಬ್ಲಾಕ್ ಲಿಸ್ಟ್ಗೆ ಹಾಕಿದ ಆರೋಪ, ಈ ಕಂಪನಿ ಬ್ಲಾಕ್ ಲಿಸ್ಟ್ಗೆ ಹಾಕೇ ಇಲ್ಲ, ಬಾರ್ ಮಾಡಲಾಗಿದೆ ಅಷ್ಟೇ. ಉತ್ತರಾಂಚಲದಲ್ಲಿ 2 ವರ್ಷ ಬಾರ್ ಮಾಡಿದ್ದಾರಷ್ಟೇ. ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಟೆಂಡರ್ ನೀಡಲಾಗಿದೆ ಇದೇ ಕಂಪನಿಗೆ ಅಂತ ಹೇಳಿ ಬಿಜೆಪಿ ನಾಯಕರು, ಅದರಲ್ಲೂ ಪ್ರಮುಖವಾಗಿ ಮಾಜಿ ಮಿನಿಸ್ಟರ್ ಅಶ್ವಥ್ ನಾರಾಯಣ್ ಮಾಡಿದ ಆರೋಪಕ್ಕೆ ಸಚಿವ ಕೆಜೆ ಜಾರ್ಜ್ ತಿರುಗೇಟು ಕೊಟ್ಟಿದ್ದಾರೆ. ಬ್ಲಾಕ್ ಲಿಸ್ಟ್ ಇಲ್ಲ ಆಯ್ತಾ? No, one minute. No. This is a very main question he raised. Whether this Rajashri company is blacklisted or not. No. There is another company. No. 1 minute. You allow me. I'll answer for him. Then I'll answer to your question also. No? I'm not going anywhere. I'm going to sit here. Whatever time you ask, if you are going to be here, I'm going to be here. Your question, that is the thing. Main thing is ನಡೀತಾ ಇರೋದು. ಏನಂತ ಬಿಟ್ರೆ ರಾಜಶ್ರೀಯನ್ನು ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ. ಆ ಬ್ಲಾಕ್ ಲಿಸ್ಟ್ ಮಾಡಿದ ಕಂಪನಿಗೆ ಕರ್ನಾಟಕ ಗವರ್ಮೆಂಟ್ ನಾವು ಟೆಂಡರ್ ಕೊಟ್ಟಿದ್ದೀವಿ. ದಟ್ ಈಸ್ ರಾಂಗ್. ಅಥೆಂಟಿಕ್ ಆಗಿ ಹೇಳ್ತೀನಿ, ದಟ್ ಕಂಪನಿ ಇಸ್ ನಾಟ್ ಬ್ಲಾಕ್ ಲಿಸ್ಟೆಡ್. ಅವರು ಉತ್ತರಾಂಚಲದಲ್ಲಿ, ಉತ್ತರ ಪ್ರದೇಶದಲ್ಲಿ 2 ವರ್ಷಕ್ಕೆ ಅವ್ರು ಯಾವುದೋ ಕಾಂಟ್ರಾಕ್ಟ್ ಒಂದು ಕಂಪನಿ ಇದೆ, ಅದನ್ನ ಅವರು ಇದು ಮಾಡಿದ್ದಾರೆ, ಬಾರ್ ಮಾಡಿದ್ದಾರೆ. ನಾಟ್ ಬ್ಲಾಕ್ ಲಿಸ್ಟೆಡ್, ಬಾರ್ ಮಾಡಿದ 2 yearsಗೆ. ಬಟ್ ಅಲಿಗೇಷನ್ ಹಂಗೆ ಇದೆ ಸರ್. No, I want to ask you, when they barred for 2 years, that whether we have to take the allegation, that is their duty to find out allegation and punish them. ಆಯ್ತಾ? ಈಗ ಬಾರ್ ಮಾಡಿದ್ದಾರೆ 2 ವರ್ಷಕ್ಕೆ. 2 ವರ್ಷ ಆದ್ಮೇಲೆ ನಮ್ಮ ಫೆಸಿಲಿಟೇಟರು ಅದಾದ್ಮೇಲೆ ಅವ್ರನ್ನ ಇದಕ್ಕೆ ತಗೊಂಡಿದ್ದಾರೆ. ಯಾವುದಕ್ಕೆ? MOU ಮಾಡಿಬಿಟ್ಟು ತಗೊಂಡಿದ್ದಾರೆ. ಯಾವುದಕ್ಕೆ? ಇದಕ್ಕೆ ಟೆಕ್ನಿಕಲ್ AMIಗೆ ತಗೊಂಡಿದಾರಲ್ಲ, ಅದಾಯ್ತು. ಎರಡನೇದು, ಅವರು ನೀವು ಹೇಳ್ದಂಗೆ ಬಾರ್ ಮಾಡಿದಾಗಲೇ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತೆ ಒಂದು 16 ಕಡೆಯಲ್ಲಿ ಅವರಿಗೆ ಇದು ಕೊಟ್ಟಿದ್ದಾರೆ. ಬಾರ್ ಮಾಡಿದ ಟೈಮಲ್ಲೇ ಕೊಟ್ಟಿದ್ದಾರೆ. ನಾವು ಬಾರ್ ಮಾಡಿದ ಟೈಮಲ್ಲಿ ಕೊಡಲಿಲ್ಲ. ಬರೋಬ್ಬರಿ 15,568 ಕೋಟಿ ಅಕ್ರಮ ನಡೆದಿರುವ ಬಗ್ಗೆ ಗಂಭೀರ ಆರೋಪ ಮಾಡುತ್ತಿದ್ದಾರೆ ವಿರೋಧ ಪಕ್ಷದ ನಾಯಕರು. ಬಿಡ್ ಕೆಪಾಸಿಟಿ ಇಲ್ಲದ ರಾಜಶ್ರೀ ಕಂಪನಿಗೆ ಟೆಂಡರ್ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಆದರೆ ಈ ಆರೋಪವನ್ನ ಸುತಾರಾಮ್ ತಳ್ಳಹಾಕಿದ್ದಾರೆ ಸಚಿವ ಕೆಜೆ ಜಾರ್ಜ್. ಬಿಡ್ ಕೆಪಾಸಿಟಿ ಇರುವಂತಹ ಕಂಪನಿಗೇನೆ ನಾವು ಕೊಟ್ಟಿರೋದು ಅಂತ ಹೇಳಿ ಬೆಂಗಳೂರಿನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಇಂಧನ ಸಚಿವ ಕೆಜೆ ಜಾರ್ಜ್. ಕರ್ನಾಟಕ ಗವರ್ಮೆಂಟ್ ನಾವು ಟೆಂಡರ್ ಕೊಟ್ಟಿದ್ದೀವಿ. ದಟ್ ಈಸ್ ರಾಂಗ್. ಅಥೆಂಟಿಕ್ ಆಗಿ ಹೇಳ್ತೀನಿ, ದಟ್ ಕಂಪನಿ ಇಸ್ ನಾಟ್ ಬ್ಲಾಕ್ ಲಿಸ್ಟೆಡ್. ಅವರು ಉತ್ತರಾಂಚಲದಲ್ಲಿ, ಉತ್ತರ ಪ್ರದೇಶದಲ್ಲಿ 2 ವರ್ಷಕ್ಕೆ ಅವ್ರು ಯಾವುದೋ ಕಾಂಟ್ರಾಕ್ಟ್ ಒಂದು ಕಂಪನಿ ಇದೆ, ಅದನ್ನ ಅವರು ಇದು ಮಾಡಿದ್ದಾರೆ, ಬಾರ್ ಮಾಡಿದ್ದಾರೆ. ನಾಟ್ ಬ್ಲಾಕ್ ಲಿಸ್ಟೆಡ್, ಬಾರ್ ಮಾಡಿದ 2 yearsಗೆ. ಬಟ್ ಅಲಿಗೇಷನ್ ಹಂಗೆ ಇದೆ ಸರ್. No, I want to ask you, when they barred for 2 years, that whether we have to take the allegation, that is their duty to find out allegation and punish them. ಆಯ್ತಾ? ಈಗ ಬಾರ್ ಮಾಡಿದ್ದಾರೆ 2 ವರ್ಷಕ್ಕೆ. 2 ವರ್ಷ ಆದ್ಮೇಲೆ ನಮ್ಮ ಫೆಸಿಲಿಟೇಟರು ಅದಾದ್ಮೇಲೆ ರಾಜ್ಯದಲ್ಲಿ ಅಕ್ರಮ ನಡೆದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ ನೀಡಿದ್ದಾರೆ. ರಾಜಶ್ರೀ ಕಂಪನಿ ಬ್ಲಾಕ್ ಲಿಸ್ಟ್ಗೆ ಹಾಕಿದ ಆರೋಪ, ಈ ಕಂಪನಿ ಬ್ಲಾಕ್ ಲಿಸ್ಟ್ಗೆ ಹಾಕೇ ಇಲ್ಲ, ಬಾರ್ ಮಾಡಲಾಗಿದೆ ಅಷ್ಟೇ. ಉತ್ತರಾಂಚಲದಲ್ಲಿ 2 ವರ್ಷ ಬಾರ್ ಮಾಡಿದ್ದಾರಷ್ಟೇ. ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಟೆಂಡರ್ ನೀಡಲಾಗಿದೆ ಇದೇ ಕಂಪನಿಗೆ ಅಂತ ಹೇಳಿ ಬಿಜೆಪಿ ನಾಯಕರು, ಅದರಲ್ಲೂ ಪ್ರಮುಖವಾಗಿ ಮಾಜಿ ಮಿನಿಸ್ಟರ್ ಅಶ್ವಥ್ ನಾರಾಯಣ್ ಮಾಡಿದ ಆರೋಪಕ್ಕೆ ಸಚಿವ ಕೆಜೆ ಜಾರ್ಜ್ ತಿರುಗೇಟು ಕೊಟ್ಟಿದ್ದಾರೆ. ಬ್ಲಾಕ್ ಲಿಸ್ಟ್ ಇಲ್ಲ ಆಯ್ತಾ? No, 1 minute. No. This is a very main question he raised. Whether this Rajashri company is blacklisted or not. No. There is another company. No. 1 minute. You allow me. I'll answer for him. Then I'll answer to your question also. No? I'm not going anywhere. I'm going to sit here. Whatever time you ask, if you are going to be here, I'm going to be here. Your question, that is the thing. Main thing is ನಡೀತಾ ಇರೋದು.
ಏನಂದ್ರೆ ರಾಜಶ್ರೀಯನ್ನು ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ. ಆ ಬ್ಲಾಕ್ ಲಿಸ್ಟ್ ಮಾಡಿದ ಕಂಪನಿಗೆ ಕರ್ನಾಟಕ ಗವರ್ಮೆಂಟ್ ನಾವು ಟೆಂಡರ್ ಕೊಟ್ಟಿದ್ದೀವಿ. ದಟ್ ಈಸ್ ರಾಂಗ್. ಅಥೆಂಟಿಕ್ ಆಗಿ ಹೇಳ್ತೀನಿ, ದಟ್ ಕಂಪನಿ ಇಸ್ ನಾಟ್ ಬ್ಲಾಕ್ ಲಿಸ್ಟೆಡ್. ಅವರು ಉತ್ತರಾಂಚಲಲ್ಲಿ, ಉತ್ತರ ಪ್ರದೇಶದಲ್ಲಿ 2 ವರ್ಷಕ್ಕೆ ಅವ್ರು ಯಾವುದೋ ಕಾಂಟ್ರಾಕ್ಟ್ BCIDS ಒಂದು ಕಂಪನಿ ಇದೆ, ಅದನ್ನ ಅವರು ಇದು ಮಾಡಿದ್ದಾರೆ, ಬಾರ್ ಮಾಡಿದ್ದಾರೆ. ನಾಟ್ ಬ್ಲಾಕ್ ಲಿಸ್ಟೆಡ್, ಬಾರ್ ಮಾಡಿದ 2 ಇಯರ್ಸ್ಗೆ. ಬಟ್ ಅಲಿಗೇಷನ್ ಹಂಗೆ ಇದೆ ಸರ್. No, I want to ask you, Tevin. When they barred for 2 years, that whether we have to take the allegation, that is their duty to find out the allegation and punish them. ಆಯ್ತಾ? ಈಗ ಬಾರ್ ಮಾಡಿದ್ದಾರೆ 2 ವರ್ಷಕ್ಕೆ. 2 ವರ್ಷ ಆದ್ಮೇಲೆ ನಮ್ಮ ಫೆಸಿಲಿಟೇಟರು ಅದಾದ್ಮೇಲೆ ಅವ್ರನ್ನ ಇದಕ್ಕೆ ತಗೊಂಡಿದ್ದಾರೆ. ಯಾವುದಕ್ಕೆ? MOU ಮಾಡಿಬಿಟ್ಟು ತಗೊಂಡಿದ್ದಾರೆ. ಯಾವುದಕ್ಕೆ? ಇದಕ್ಕೆ ಟೆಕ್ನಿಕಲ್ AMIಗೆ ತಗೊಂಡಿದಾರಲ್ಲ, ಅದಾಯ್ತು. ಎರಡನೇದು, ಅವರು ನೀವು ಹೇಳ್ದಂಗೆ ಬಾರ್ ಮಾಡಿದಾಗಲೇ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತೆ ಒಂದು 16 ಕಡೆಯಲ್ಲಿ ಅವರಿಗೆ ಇದು ಕೊಟ್ಟಿದ್ದಾರೆ. ಬಾರ್ ಮಾಡಿದ ಟೈಮಲ್ಲೇ ಕೊಟ್ಟಿದ್ದಾರೆ. ನಾವು ಬಾರ್ ಮಾಡಿದ ಟೈಮಲ್ಲಿ ಕೊಡಲಿಲ್ಲ. ಬರೋಬ್ಬರಿ 15,568 ಕೋಟಿ ಅಕ್ರಮ ನಡೆದಿರುವ ಬಗ್ಗೆ ಗಂಭೀರ ಆರೋಪ ಮಾಡುತ್ತಿದ್ದಾರೆ ವಿರೋಧ ಪಕ್ಷದ ನಾಯಕರು. ಬಿಡ್ ಕೆಪಾಸಿಟಿ ಇಲ್ಲದ ರಾಜಶ್ರೀ ಕಂಪನಿಗೆ ಟೆಂಡರ್ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಆದರೆ ಈ ಆರೋಪವನ್ನ ಸುತಾರಾಮ್ ತಳ್ಳಹಾಕಿದ್ದಾರೆ ಸಚಿವ ಕೆಜೆ ಜಾರ್ಜ್. ಬಿಡ್ ಕೆಪಾಸಿಟಿ ಇರುವಂತಹ ಕಂಪನಿಗೇನೆ ನಾವು ಕೊಟ್ಟಿರೋದು ಅಂತ ಹೇಳಿ ಬೆಂಗಳೂರಿನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಇಂಧನ ಸಚಿವ ಕೆಜೆ ಜಾರ್ಜ್. ಗವರ್ಮೆಂಟ್ ನಾವು ಟೆಂಡರ್ ಕೊಟ್ಟಿದ್ದೀವಿ. ದಟ್ ಈಸ್ ರಾಂಗ್. ಅಥೆಂಟಿಕ್ ಆಗಿ ಹೇಳ್ತೀನಿ, ದಟ್ ಕಂಪನಿ ಇಸ್ ನಾಟ್ ಬ್ಲಾಕ್ ಲಿಸ್ಟೆಡ್. ಅವರು ಉತ್ತರಾಂಚಲಲ್ಲಿ, ಉತ್ತರ ಪ್ರದೇಶದಲ್ಲಿ 2 ವರ್ಷಕ್ಕೆ ಅವ್ರು ಯಾವುದೋ ಕಾಂಟ್ರಾಕ್ಟ್ BCIDS ಒಂದು ಕಂಪನಿ ಇದೆ, ಅದನ್ನ ಅವರು ಇದು ಮಾಡಿದ್ದಾರೆ, ಬಾರ್ ಮಾಡಿದ್ದಾರೆ. ನಾಟ್ ಬ್ಲಾಕ್ ಲಿಸ್ಟೆಡ್, ಬಾರ್ ಮಾಡಿದ 2 ಇಯರ್ಸ್ಗೆ. ಬಟ್ ಅಲಿಗೇಷನ್ ಹಂಗೆ ಇದೆ ಸರ್. No, I want to ask you, Tevin. When they barred for 2 years, that whether we have to take the allegation, that is their duty to find out the allegation and punish them. ಆಯ್ತಾ? ಈಗ ಬಾರ್ ಮಾಡಿದ್ದಾರೆ 2 ವರ್ಷಕ್ಕೆ. 2 ವರ್ಷ ಆದ್ಮೇಲೆ ನಮ್ಮ ಫೆಸಿಲಿಟೇಟರು ಅದಾದ್ಮೇಲೆ ರಾಜ್ಯದಲ್ಲಿ ಅಕ್ರಮ ನಡೆದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ ನೀಡಿದ್ದಾರೆ. ರಾಜಶ್ರೀ ಕಂಪನಿ ಬ್ಲಾಕ್ ಲಿಸ್ಟ್ಗೆ ಹಾಕಿದ ಆರೋಪ, ಈ ಕಂಪನಿ ಬ್ಲಾಕ್ ಲಿಸ್ಟ್ಗೆ ಹಾಕೇ ಇಲ್ಲ, ಬಾರ್ ಮಾಡಲಾಗಿದೆ ಅಷ್ಟೇ. ಉತ್ತರಾಂಚಲದಲ್ಲಿ 2 ವರ್ಷ ಬಾರ್ ಮಾಡಿದ್ದಾರಷ್ಟೇ.